ಅಣ್ಣ ನಮಸ್ಕಾರ. ನಮ್ ಶ್ರೀಶಕ್ತಿ ಲೀಗು ನಾಳೆಯಿಂದ ಸ್ಟಾರ್ಟ್. ಆದ್ರೂ ಬೇಜಾರೆ. ಯಾಕೆ ಸ್ವಾಮಿ ಬೇಜಾರು ಅಂದ್ರೆ ಈ ಸರಿ ನಮ್ ಪೆರಿ ಮೇಡಮ್ ಲೀಗೇ ಆಡ್ತಾ ಇಲ್ಲ. ಇದು ಬರೀ ಫ್ಯಾನ್ಸ್ ಗಲ್ಲ, NCF ಅವ್ರಿಗೂ ತುಂಬಾ ಬೇಜಾರಾಗಿದೆ. ಈ ಮೇಡಮ್ ಒಂದ್ಸರಿ ಆಕಾಡಕ್ ಇಳಿದ್ರೆ ಬಜಾರ ಇವ್ರದು. ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗ್ ಚಿಂದಿ ಬಿಡಿ. ಕಾರ್ ಗ್ಲಾಸ್ ಎಲ್ಲ ಹೊಡೆದವಂಗ್ ಸಿಕ್ಸ್ ಹೊಡೆದಿದ್ರಪ್ಪ. ಇವರು ಈಸಿಯಾಗಿ ಮೇನ್ ಸ್ಟೀಮ್ ಗೆ ಫಿಟ್ ಆಗಂತ ಪ್ಲೇಯರ್. ಆದ್ರೆ ಪರ್ಸನಲ್ ರೀಸನ್ಸ್ ಇಂದ ಈ ವರ್ಷ ಆಡ್ತಾ ಇಲ್ಲ. ಮತ್ತೆ ಏನ್ಗೋ RCB ಹೆಣ್ಮಕ್ಳು ಟೀಮ್ ಕತೆ ಅಂದ್ರೆ ಗಾಬರಿ ಬೀಳ ಹಂಗೇನಿಲ್ಲ. ಬ್ಯಾಟಿಂಗ್ ಅಲ್ಲಿ ಸ್ಮೃತಿ ಮೇಡಮ್, ರಿಚಾ ದೀದಿ, ಜಾರ್ಜೆ ಬಾಲ್ವು, ಗ್ರೇಸ್ ಹ್ಯಾರಿಸ್ ಸರ್ರಿಗವ್ರೆ, ಏನ್ ಭಯ ಇಲ್ಲ. ಬ್ಯಾಟಿಂಗ್ ಓಕೆನಪ್ಪ ಮತ್ತೆ ಬೌಲಿಂಗು ಅಂದ್ರೆ ಅಲ್ಲೇ ಇರೋದು ಹೈಲೈಟ್. ಪೆರ್ರಿ ಮೇಡಮ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಪ್ಲೇಯರ್ ನಮ್ಮ ಲೋರಾ ಬೆಲ್. ಬೌಲಿಂಗ್ ಅಲ್ಲಿ ಮಾತ್ರ ಒಳ್ಳೆ ಹೈಟು, ಹಂಗೆ ಪೇಸು. ಅವ್ರನ್ನ ಫೀಮೇಲ್ ಬ್ರೆಟ್ಲಿ ಅಂತಾನು ಹೇಳ್ಬೋದು. ಒಳ್ಳೆ ರನ್ ಅಪ್, ಯಾರ್ಕರ್ಸು, ಕಟ್ಟರ್ಸು, ಬೌನ್ಸರ್ಸು, ಇನ್ನೇನ್ ಬೇಕು ಸ್ವಾಮಿ. ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಅಣ್ಣ ನಮಸ್ಕಾರ. ನಮ್ ಶ್ರೀಶಕ್ತಿ ಲೀಗು ನಾಳೆಯಿಂದ ಸ್ಟಾರ್ಟ್. ಆದ್ರೂ ಬೇಜಾರೆ. ಯಾಕೆ ಸ್ವಾಮಿ ಬೇಜಾರು ಅಂದ್ರೆ ಈ ಸರಿ ನಮ್ ಪೆರಿ ಮೇಡಮ್ ಲೀಗೇ ಆಡ್ತಾ ಇಲ್ಲ. ಇದು ಬರೀ ಫ್ಯಾನ್ಸ್ ಗಲ್ಲ, NCF ಅವ್ರಿಗೂ ತುಂಬಾ ಬೇಜಾರಾಗಿದೆ. ಈ ಮೇಡಮ್ ಒಂದ್ಸರಿ ಆಕಾಡಕ್ ಇಳಿದ್ರೆ ಬಜಾರ ಇವ್ರದು. ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗ್ ಚಿಂದಿ ಬಿಡಿ. ಕಾರ್ ಗ್ಲಾಸ್ ಎಲ್ಲ ಹೊಡೆದವಂಗ್ ಸಿಕ್ಸ್ ಹೊಡೆದಿದ್ರಪ್ಪ. ಇವರು ಈಸಿಯಾಗಿ ಮೇನ್ ಸ್ಟೀಮ್ ಗೆ ಫಿಟ್ ಆಗಂತ ಪ್ಲೇಯರ್. ಆದ್ರೆ ಪರ್ಸನಲ್ ರೀಸನ್ಸ್ ಇಂದ ಈ ವರ್ಷ ಆಡ್ತಾ ಇಲ್ಲ. ಮತ್ತೆ ಏನ್ಗೋ RCB ಹೆಣ್ಮಕ್ಳು ಟೀಮ್ ಕತೆ ಅಂದ್ರೆ ಗಾಬರಿ ಬೀಳ ಹಂಗೇನಿಲ್ಲ. ಬ್ಯಾಟಿಂಗ್ ಅಲ್ಲಿ ಸ್ಮೃತಿ ಮೇಡಮ್, ರಿಚಾ ದೀದಿ, ಜಾರ್ಜೆ ಬಾಲ್ವು, ಗ್ರೇಸ್ ಹ್ಯಾರಿಸ್ ಸರ್ರಿಗವ್ರೆ, ಏನ್ ಭಯ ಇಲ್ಲ. ಬ್ಯಾಟಿಂಗ್ ಓಕೆನಪ್ಪ ಮತ್ತೆ ಬೌಲಿಂಗು ಅಂದ್ರೆ ಅಲ್ಲೇ ಇರೋದು ಹೈಲೈಟ್. ಪೆರ್ರಿ ಮೇಡಮ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಪ್ಲೇಯರ್ ನಮ್ಮ ಲೋರಾ ಬೆಲ್. ಬೌಲಿಂಗ್ ಅಲ್ಲಿ ಮಾತ್ರ ಒಳ್ಳೆ ಹೈಟು, ಹಂಗೆ ಪೇಸು. ಅವ್ರನ್ನ ಫೀಮೇಲ್ ಬ್ರೆಟ್ಲಿ ಅಂತಾನು ಹೇಳ್ಬೋದು. ಒಳ್ಳೆ ರನ್ ಅಪ್, ಯಾರ್ಕರ್ಸು, ಕಟ್ಟರ್ಸು, ಬೌನ್ಸರ್ಸು, ಇನ್ನೇನ್ ಬೇಕು ಸ್ವಾಮಿ. ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಗುರು.